ಸದ್ಯ ಪ್ರಹ್ಲಾದ್ ಜೋಶಿ ಅವರು ಹಾಗಾದ್ರೆ ರಿಪಬ್ಲಿಕನ್ ಜೊತೆ ಮಾತನಾಡ್ತಾ ಏನ್ ಹೇಳಿದ್ರು, ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಯ್ತು, ಬನ್ನಿ ನೋಡ್ಕೊಂಡು ಬರೋ. ಅವ್ರ ತಂದೆ ಹೇಳಿಲ್ವಾ ಅವಳನ್ನ ಕನ್ವರ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು, ಅವಳು ಇಲ್ಲ ಅಂದಿದ್ದಕ್ಕೆ ಮರ್ಡರ್ ಆಯಿತು ಅಂತ. ಈ ಆ್ಯಂಗಲ್ದಲ್ಲಿ ನೀವು ಇನ್ವೆಸ್ಟಿಗೇಷನ್ ಮಾಡಿಸ್ತೇನೆ ಅಂತ ಹೇಳೋದು ನಿಮ್ಮ ಧರ್ಮ ಅಲ್ವಾ ಮುಖ್ಯಮಂತ್ರಿಗಳೇ? ನಿಮ್ಮ ಪಾರ್ಟಿ ಕಾರ್ಪೊರೇಟರ್ BJP ಕಾರ್ಪೊರೇಟರ್ ಆಗಿದ್ರೆ ಇನ್ನೇನಾಗ್ತಿತ್ತು ಅವ್ನು ಹಣೆ ಬರ. ಇದು ಕಾಂಗ್ರೆಸ್ ಪಾರ್ಟಿ ಕಾರ್ಪೊರೇಟರ್, ಆತ ನಮಗೆ ಹೇಳ್ತಾ ಇದ್ದಾನೆ ನ್ಯಾಯ ಒದಗಿಸ್ಕೊಡ್ರಿ ಜೋಶಿ ಅವರೇ. ನಾನು ಅವರು ಅಧಿಕಾರದಾಗ ಅದಾರಲ್ಲ, ಅವರಿಗೆ ಇಮಿಡಿಯೇಟ್ಲಿ ಮಾಹಿತಿ ಗೊತ್ತಾಕೈತಿ ಏನಂತೇಳಿ. ಅವ್ರ ಕಡೆ ಇದ್ದಲ್ಲೇ ಅವ್ರು ಅದನ್ನು ಹೇಳಿಕೆ ಕೊಡ್ತಾ ಇದ್ದಾರೆ. ಇದು ಲವ್ ಜಿಹಾದ ಅಂತ ಹೇಳ್ತಾ ಇದ್ದಾರೆ. ನಾನು ಅವರು ಅಧಿಕಾರದಾಗ ಅದಾರಲ್ಲ, ಅವರಿಗೆ ಇಮಿಡಿಯೇಟ್ಲಿ ಮಾಹಿತಿ ಗೊತ್ತಾಕೈತಿ ಏನಂತೇಳಿ. ಅವ್ರ ಕಡೆ ಇದ್ದಲ್ಲೇ ಅವ್ರು ಅದನ್ನು ಹೇಳಿಕೆ ಕೊಡ್ತಾ ಇದ್ದಾರೆ. ಇದು ಲವ್ ಜಿಹಾದ. ಮತ್ತೊಂದು ಕಡೆ ನೇಹಾ ಮರ್ಡರ್ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡೆಯುತ್ತಾ ಇದೆ. ಇದೀಗ ಕಾಂಗ್ರೆಸ್ ಹಾಗೂ BJP ನಡುವೆ ಯಾವ ರೀತಿಯ ವಾಕ್ಸಮರ ಅಂತಂದರೆ, ಮತ್ತೊಂದು ಕಡೆ CID ಕೂಡ ಅಖಾಡಕ್ಕಿಳಿದಿದೆ. ಬರೀ ಇದರ ಬಗೆಗಿನ ಒಂದು ವಿಶೇಷ ರಿಪೋರ್ಟ್ ನಿಮ್ಮ ಮುಂದೆ. ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಭೀಕರ ಕೊಲೆ ಪೋಷಕರನ್ನ ನೋವಿನ ಕಡಲಿಗೆ ನೂಕಿದೆ. ಕೊಲೆ ನಂತರ ಫಯಾಜ್ ಹಾಗೂ ನೇಹಾ ಪ್ರೀತಿಸುತ್ತಿದ್ದರು ಎಂಬ ಗೃಹ ಸಚಿವರ ಹೇಳಿಕೆ ಮರ್ಡರ್ ಕೇಸ್ನ ದಿಕ್ಕನ್ನೇ ಬದಲಿಸಿದೆ. ಈಗ ಬೀಳಗಿ ಶಾಸಕ GT ಪಾಟೀಲ್ ನೇಹಾ ಪೋಷಕರ ಮೇಲೆಯೇ ಮಾತಿನ ಬಾಣ ಬಿಟ್ಟಿದ್ದಾರೆ. ಎಸ್, ನೇಹಾ ಸಾವಿನ ನ್ಯಾಯಕ್ಕಾಗಿ BJP ಬೀದಿಗಿಳಿದಿದೆ. ಆರೋಪಿ ಫಯಾಜ್ನನ್ನ ಗಲ್ಲಿಗೇರಿಸಬೇಕೆಂಬ ಆಕ್ರೋಶದ ಮಾತು ರಾಜ್ಯದ ಮೂಲೆ ಮೂಲೆಯಲ್ಲೂ ಕೇಳಿ ಬರ್ತಿವೆ. ಆದ್ರೆ ಕಾಂಗ್ರೆಸ್ ಮಾತ್ರ ನೇಹಾ ಫಯಾಜ್ ಪ್ರೀತಿಯ ಹಿಂದೆ ಬಿದ್ದಿದ್ದು, ಬಾಗಲಕೋಟೆ ಉಸ್ತುವಾರಿ ಸಚಿವ RB ತಿಮ್ಮಾಪುರ್ ಸಹ ಮತ್ತದೇ ಮಾತುಗಳನ್ನಾಡಿದ್ದಾರೆ. ನೋಡಿ, ಅವರೇ ತಪ್ಪು ಮಾಡಿದ್ರೆ ಅವರೇ ಲವ್ ಮಾಡಿದಾರೋ ಇಲ್ಲೋ ಅಂತಕ್ಕಂಥದ್ದು ಸುಮಾರು ಇನ್ಫಾರ್ಮೇಶನ್ ಅವ್ರಿಗೆ ಬಂದಿರುತ್ತೆ. ಅದನ್ನ ಅವ್ರು ಏನಾದ್ರು ಹೇಳಿರ್ಬೇಕು. ಇನ್ನು ತನಿಖೆ ಸ್ಟಾರ್ಟ್ ಆಗಿದೆ. ಸಂಪೂರ್ಣ ತನಿಖೆ ಆದ ನಂತರ ಸಂಪೂರ್ಣ ಮಾಹಿತಿ ಹೇಳ್ತೀವಿ. ಇದು ಸಚಿವರ ಮಾತಾದ್ರೆ ಕಾಂಗ್ರೆಸ್ ಶಾಸಕ GT ಪಾಟೀಲ್ ವರಸೆ ಬೇರೆಯದ್ದೇ ಇದೆ. ನೇಹಾ ಫಯಾಜ್ ಪ್ರೀತಿ ವಿಚಾರ ಯುವತಿಯ ಮನೆಯವರಿಗೆ ಗೊತ್ತಿತ್ತು. ಕೊಲೆಗೂ ಮೊದಲೇ ಫಯಾಜ್ ವಿರುದ್ಧ ದೂರು ನೀಡಬಹುದಿತ್ತು. ಆಗಲೇ ಕಂಪ್ಲೇಂಟ್ ನೀಡಿದ್ರೆ ಮಗಳ ಸಾವು ತಡೆಯಬಹುದಿತ್ತು ಎಂದು ಹೇಳಿದ್ದಾರೆ. ತಂದೆ ತಾಯಿಯಾಗಿ ಎಲ್ಲಾ ಘಟನೆ ಗೊತ್ತಿದೆ. ಫೋಟೋ ತೆಗೆದಿದ್ದಾರೆ, ನಿಮ್ಮ ಬಾಯಿ ಒಳಗೆ ಕೇಕ್ ತಿನ್ಸಿದ್ದಾರೆ, ಹೆಗಲ್ ಮೇಲೆ ಕೈ ಹಾಕಿದ್ದಾರೆ. ಇಂಥ ಫೋಟೋಗಳು ಬಂದು ಬರ್ತಾರೆ. ಅವ್ರವ್ರ ಮಧ್ಯದೊಳಗೆ ಸಂಬಂಧ ಇಲ್ಲ ಹೆಂಗೆ ಹೇಳ್ತೀರಿ? ಇದನ್ನು ತಿಳ್ಕೊಂಡು ತಂದೆ ಏನಾದ್ರು ಈಗ ಹುಡುಗ ಅಥವಾ ಹುಡುಗನ ಮನೆಯವರು ನಮ್ಮ ಮಗಳಿಗೆ ಬರಕ್ಕೆ ಪೊಲೀಸ್ ಕಂಪನಿ ಹಾಕೊಂಡಿಲ್ಲ. GT ಪಾಟೀಲ್ ಮಾತಿಗೆ ಇದೀಗ ಸಾರ್ವಜನಿಕ ವಲಯದಲ್ಲಿ ತೀವ್ರ ಟೀಕೆ ಕೇಳಿ ಬರ್ತಿದೆ. ಅಲ್ಲ ಸ್ವಾಮಿ, ಮಗಳ ಸಾವನ್ನ ಯಾವ ತಂದೆ ತಾಯಿಯಾದ್ರೂ ಊಹಿಸಿಕೊಳ್ಳಲಾಗುತ್ತಾ? ಸಾವಿನ ಮನೆಯಲ್ಲಿ ಇದೆಂತ ಮಾತು ಅಂತ ಪ್ರಶ್ನೆಗಳ ಮಳೆಗರೆದಿದ್ದಾರೆ. ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ನೋಡಿ, ಇದು ಕಾಂಗ್ರೆಸ್ ನಾಯಕರ ಹೇಳಿಕೆಗಳು. ಇದರ ಮುಂದುವರೆದ ಭಾಗ. ಈಗ ನೇಹಾ ಹತ್ಯೆ ತನಿಖೆಗಾಗಿ ಫೀಲ್ಡ್ಗಿಳಿದಿದೆ CID ಟೀಮ್. ಸರ್ಕಾರ ಈ ಪ್ರಕರಣವನ್ನ CIDಗೆ ಹಸ್ತಾಂತರ ಮಾಡ್ತಾ ಇದ್ದಂತೆ ಅಧಿಕಾರಿಗಳು ಕೂಡ ಆಕ್ಟಿವ್ ಆಗಿದ್ದಾರೆ, ಹುಬ್ಬಳ್ಳಿಗೆ ಭೇಟಿ ಕೊಟ್ಟಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. SP ವೆಂಕಟೇಶ್ ನೇತೃತ್ವದ ತಂಡ ಹುಬ್ಬಳ್ಳಿಗೆ ಆಗಮಿಸಿರೋದು. DYSP ದರ್ಜೆ ಅಧಿಕಾರಿ ಸೇರಿ 8 ಸಿಬ್ಬಂದಿ ಸದ್ಯ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕೊಲೆಯಾಗಿರುವ ಸ್ಥಳಕ್ಕೆ ಇವತ್ತು CID ಟೀಮ್ ಭೇಟಿ ಕೊಡುತ್ತೆ, ಪರಿಶೀಲನೆ ಮಾಡುತ್ತೆ, ಒಂದಷ್ಟು ಮಾಹಿತಿನ ಕಲೆ ಹಾಕುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಬಳಿಕ ವಿದ್ಯಾನಗರ ಠಾಣೆಯಲ್ಲಿ ಮಾಹಿತಿನ ಪಡೆದುಕೊಳ್ಳುತ್ತೆ ಈ ತಂಡ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಪ್ರತಿ ಕ್ಷಣದ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ನಾಗೇಂದ್ರ ಬಾಬು, ಎಕ್ಸಾಕ್ಟ್ಲಿ ಈಗ ಈ ಪ್ರಕರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳೇನು? CID ತಂಡ ಎಷ್ಟೊತ್ತಿಗೆ ಹುಬ್ಬಳ್ಳಿಗೆ ಆಗಮಿಸಬಹುದು? ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು ಇವತ್ತು? ಶ್ರುತಿ, ನೋಡಿ, ಇವತ್ತು CID ಅಧಿಕಾರಿಗಳು ನಿನ್ನೆ ಒಂದು ತಂಡ ಆಗಮಿಸಿದೆ ಅನ್ನುವ ಮಾಹಿತಿ ಇದೆ. ಯಾವಾಗ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನು, ಅಂದರೆ ನೇಹಾ ಹತ್ಯೆ ಪ್ರಕರಣವನ್ನು CIDಗೆ ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸ್ತೋ ತಕ್ಷಣ CID ತಂಡ ಹುಬ್ಬಳ್ಳಿಗೆ ಬರುವಂಥ ಕೆಲಸವನ್ನು ಮಾಡಿದೆ. ನೋಡಿ, ಇವತ್ತು ಮೊದಲಿಗೆ ಆಗುವಂಥದ್ದು ನೇರವಾಗಿ CID 8 ಜನರ ತಂಡ
ಮೊದಲಿಗೆ ವಿದ್ಯಾನಗರ ಪೊಲೀಸ್ ಠಾಣೆಗೆ ತೆರಳುತ್ತೆ. ಅಲ್ಲಿ FIR ಅನ್ನ ತಮ್ಮ ಹತೋಟಿಗೆ ಅಂದರೆ ತಮ್ಮ ಹಸ್ತಾಂತರಕ್ಕೆ ತೆಗೆದುಕೊಳ್ಳುತ್ತೆ. FIR ಅನ್ನ ತೆಗೆದುಕೊಂಡು FIR ನಲ್ಲಿ ಅವರ ಬಳಿ ಏನೇನು ಇಲ್ಲಿಯವರೆಗೂ ಯಾವ ರೀತಿಯಾಗಿ ತನಿಖೆ ನಡೆದಿದೆ, ತನಿಖೆಯ ವರದಿ ಹೇಗಿತ್ತು, ಪ್ರಾಥಮಿಕ ವರದಿಗಳನ್ನು ಎಲ್ಲವನ್ನು ಕೂಡ ತಮ್ಮ ವಶಕ್ಕೆ ತೆಗೆದುಕೊಂಡು ಅದನ್ನು ಒಂದು ಟೀಮ್ ಸ್ಟಡಿಯನ್ನು ಮಾಡುತ್ತೆ. ಮತ್ತೊಂದು ಟೀಮ್ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕೋದಕ್ಕೂ ಕೂಡ ಮುಂದಾಗುತ್ತೆ. ಇನ್ನೊಂದು ಟೀಮ್ ಕುಟುಂಬಸ್ಥರನ್ನ ಭೇಟಿ ಮಾಡಿ ಕುಟುಂಬಸ್ಥರ ಬಳಿಯೂ ಕೂಡ ಒಂದಷ್ಟು ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಲಾಗುತ್ತೆ. ಶ್ರುತಿ ನೋಡಿ, ಈಗ ಪ್ರಮುಖವಾಗಿ ಎಲ್ಲರೂ ಅಂದ್ಕೊಂಡಿರ್ತಾರೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾದಾಗ ಜೊತೆಗೆ ಅದನ್ನು CIDಗೆ ವರ್ಗಾವಣೆ ಮಾಡಿದಾಗ ಅದರಲ್ಲಿ ಏನು ವ್ಯತ್ಯಾಸ ಇರುತ್ತೆ ತನಿಖೆಯಲ್ಲಿ ಅಂತ ಗಮನಿಸ್ತಾ ಹೋದಾಗ ನೋಡಿ, ಸ್ಥಳೀಯ ಪೊಲೀಸ್ ಠಾಣೆ ಕೊಲೆ ಆದಾಗ ಕೊಲೆಗೆ ಸಂಬಂಧಪಟ್ಟಂಥ ಕೊಲೆ ಆದ ನಂತರದ ಬೆಳವಣಿಗೆಯನ್ನು ಮಾತ್ರ ಸ್ಥಳೀಯ ಪೊಲೀಸರು ತನಿಖೆಯನ್ನು ನಡೆಸ್ತಾರೆ, ವಿಚಾರಣೆಗೆ ಒಳಪಡಿಸ್ತಾರೆ, ಅದಕ್ಕೆ ಸಂಬಂಧಪಟ್ಟಂಥ ಚಾರ್ಜ್ ಶೀಟನ್ನು ಫೈಲ್ ಮಾಡ್ತಾರೆ. ಆದರೆ ಆ ಒಂದು ಪ್ರಕರಣವನ್ನು CIDಗೆ ವರ್ಗಾವಣೆ ಮಾಡಿದಾಗ ಅದರ ಇಂಚಿಂಚು ಮಾಹಿತಿಯನ್ನು ಆಳ ಅಗಲವಾಗಿ ಘಟನೆಯಾದ ಹಿಂದಿನ ಹಾಗೂ ಮುಂದಿನ ಎಲ್ಲವನ್ನೂ ಕೂಡ ತಳಮಟ್ಟದಿಂದಲೂ ಕೂಡ ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗ್ತಾರೆ. ಹಾಗಾಗಿ ಪ್ರಕರಣವನ್ನು CIDಗೆ ವರ್ಗಾವಣೆ ಮಾಡಬೇಕು ಅನ್ನುವ ವಿಚಾರ, CBIಗೆ ವರ್ಗಾವಣೆ ಮಾಡಬೇಕು ಅನ್ನುವ ವಿಚಾರಗಳು ಕೂಡ ಕೇಳಿ ಬರ್ತಾ ಇರುತ್ತೆ. ಈಗಲೂ ಕೂಡ ಈ ಒಂದು ನೇಹಾ ಹತ್ಯೆ ಪ್ರಕರಣದಲ್ಲಿ ಈ ಒಂದು ಪ್ರಕರಣವನ್ನು CIDಗೆ ವರ್ಗಾವಣೆ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಘಟನಾ ಸ್ಥಳಕ್ಕೆ ಒಂದು ಟೀಮ್ ತೆರಳುತ್ತೆ, ವಿದ್ಯಾನಗರ ಪೊಲೀಸ್ ಠಾಣೆಗೆ ಮತ್ತೊಂದು ಟೀಮ್ ತೆರಳುತ್ತೆ. ನೇಹಾ ಕುಟುಂಬಸ್ಥರನ್ನ ಭೇಟಿ ಮಾಡಿ ಅವರಿಂದ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಶ್ರುತಿ.